ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಪ್ಯಾರಾಮೆಡಿಕಲ್ ಬೋರ್ಡಿಗೆ. ಈಗಾಗಲೇ ವ್ಯಾಲ್ಯುವೇಷನ್ಸ್ಗಳು ಕಂಪ್ಲೀಟ್ ಆಗಿದೆ ಅಂತ ಕೇಳಿ ಬಂದಿದೆ. ಪ್ಯಾರಾಮೆಡಿಕಲ್ ಬೋರ್ಡ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ನಮ್ಮ ಚೇಂಜ್ ಆಫ್ ಕಾಲೇಜುಗಳನ್ನು ಮಾಡ್ಕೊಳ್ಳಿಕ್ಕೆ, ಚೇಂಜ್ ಆಫ್ ಕೋರ್ಸ್ಗಳನ್ನು ಮಾಡಲಿಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ಯಾಕಂತಂದರೆ ನೀವು ಈಗಾಗಲೇ ಕಾಲೇಜುಗಳನ್ನು ಆರಂಭ ಮಾಡಲಿಕ್ಕೆ ಕಾಲೇಜುಗಳನ್ನವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಎಲ್ಲ ಕಾಲೇಜುಗಳು ಆರಂಭವಾಗೋದ್ರ ಜೊತೆಗೆ ಸಿಲೆಬಸ್ ಕೂಡ ಹೋಗ್ತಾ ಇದೆ. ಈಗ ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೇಕಂತಂದರೆ ಅವರು ಮನೇಲಿ ಕೂತ್ಕೋಬೇಕಾ ಅಥವಾ ಯಾವುದು ಅವ್ರಿಗೆ ಕನ್ಫ್ಯೂಷನಲ್ಲಿದ್ದಾರೆ. ಹೀಗಾಗಿ ಅವ್ರಿಗೆ ಚೇಂಜ್ ಆಫ್ ಕೋರ್ಸು ಮತ್ತು ಚೇಂಜ್ ಆಫ್ ಕಾಲೇಜುಗಳನ್ನು ಮಾಡ್ಕೋಬೇಕಂದ್ರೆ ಅತಿ ಬೇಗ ರಿಸಲ್ಟ್ ಬೇಕಾಗುತ್ತೆ. ಸೊ ಈ ರಿಸಲ್ಟ್ ನೀವು ಆದಷ್ಟು ಬೇಗ ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಒಂದು ಕಾಮೆಂಟನ್ನು ನಿಮಗೆ ಓದಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಇದು ಉದಾಹರಣೆಗೆ ಈ ಥರ ಕಾಮೆಂಟ್ಗಳು ಸಿಕ್ಕಾಪಟ್ಟೆ ಬಂದಿರುವಂಥದ್ದು. ಏನಂದರೆ ಇದೆ, ಸರ್ ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್ ರಿಸಲ್ಟ್ ಹೇಳಿ ಸರ್, ನಮ್ಮ ಮನೆಯಲ್ಲಿ ತುಂಬ ಪ್ರೆಷರ್ ಕೊಡ್ತಾ ಇದ್ದಾರೆ. ಓಕೆ ಸರ್, ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಮನೇಲಿ ತುಂಬ ಪ್ರೆಷರ್ ಆಗ್ತಾಯಿದೆ. ಸೇಮ್ ನಮ್ಮ ಮನೆಯಲ್ಲಿ ಕೂಡ ಅಂತ ಇವರು ಕಾಮೆಂಟ್ ಹಾಕಿರುವಂಥದ್ದು 2 ವಿದ್ಯಾರ್ಥಿಗಳು. ಈ ರೀತಿ ಹುಡುಕ್ತಾ ಹೋದರೆ ಮನೆಯಲ್ಲಿ ಅವ್ರ ಮನೆಗಳಲ್ಲಿ ಏನಾಯ್ತು ನಿನ್ನ ರಿಸಲ್ಟು ಎಲ್ಲ ಕಡೆ ಬಂದಿದೆಯಲ್ಲ ಅಥವಾ ಏನು ಸುಳ್ಳು ಹೇಳ್ತಾ ಇದೆಯೋ ಅಂತ ಅವ್ರಿಗೆ ಫುಲ್ ಪ್ರೆಷರ್ ಹಾಕ್ತಾರೆ. ಯಾರಿಗೆ? ನಮ್ಮ ವಿದ್ಯಾರ್ಥಿಗಳಿಗೆ. ನೀವು ತಡ ಮಾಡೋದರಿಂದ ಅಫ್ಕೋರ್ಸ್ ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ಮು, ನಾವೇನು ಇಟ್ಕೊಂಡು ಕುಂತು ಏನು ಮಾಡಬೇಕು ಅಂತ ಅನ್ಕೋಬೋದು. ಆದರೆ ನಿಮ್ಮ ಕಡೆಯಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೆ ಏನಪ್ಪ ಅಂತಂದರೆ ಈ ಒಂದು ರಿಸಲ್ಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂತಂದರೆ ಈಗಾಗಲೇ ತುಂಬ ಲೇಟ್ ಆಗಿದೆ. ನಿಮಗೂ ಕೂಡ ಗೊತ್ತಿದೆ, ಈ ಒಂದು ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜುಗಳನ್ನು ಮಾಡ್ಕೋಬೇಕಂತಂದರೆ ಅದಕ್ಕೆ ಏನಂದರೆ ರಿಸಲ್ಟ್ ಬರಲೇಬೇಕಾಗತ್ತೆ. ಸೊ ರಿಸಲ್ಟ್ ಬರಬೇಕಪ್ಪ ಅಂತಂದರೆ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆದಷ್ಟು ಬೇಗ ನಾಳೆಗೆ ನಾನು ರಿಸಲ್ಟ್ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾಳೆ ಸಂಜೆ ತನಕನೂ ಕೂಡ ರಿಸಲ್ಟ್ ಬಿಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಅಟ್ಲೀಸ್ಟ್ ನೀವು ಹಂತ ಹಂತವಾಗಿ ಫಸ್ಟ್ ಇಯರು ಅಥವಾ ಸೆಕೆಂಡ್ ಇಯರು ಎರಡರಲ್ಲಿ ಒಂದನ್ನು ಹಂತ ಹಂತವಾಗಿ ಬಿಟ್ಟರೆ ನೀವು ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಅಂದರೆ ಒಂದಷ್ಟು 50% ವಿದ್ಯಾರ್ಥಿಗಳು ಟೆನ್ಷನ್ ಫ್ರೀ ಆಗ್ತಾರೆ. ದಯಮಾಡಿ ನಾಳೆಗೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ.